Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 11 verse 6. No one can please God without faith, for whoever comes to God must have faith that God exists and rewards those who seek Him. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರನ್ನ ಮೆಚ್ಚಿಸುವ ಕುರಿತು ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ದೇವರನ್ನ ಮೆಚ್ಚಿಸುವುದು ಬಹಳ ಮುಖ್ಯವಾದದ್ದು. ದೇವರನ್ನ ಯಾವ ರೀತಿ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ ಅಂದರೆ ನಮ್ಮ ನಂಬಿಕೆಯ ಮೂಲಕ ದೇವರನ್ನ ಮೆಚ್ಚಿಸಲಿಕ್ಕೆ ಇವತ್ತು ದೇವರ ವಾಕ್ಯ ನಮಗೆ ಬೋಧಿಸ್ತಾ ಇದೆ ಪ್ರಿಯರೇ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಮೆಚ್ಚಿಸುವುದು ಮಾತ್ರವಲ್ಲ, ದೇವರನ್ನ ನಾವು ಶ್ರದ್ಧೆಯಿಂದ ಹುಡುಕಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ. ನಾವು ನಂಬತಕ್ಕಂಥದ್ದು ಕೇವಲ ದೇವರು ಇದ್ದಾನೆ ಎಂಬುದಾಗಿ ಅಲ್ಲ, ದೇವರನ್ನ ನಾವು ನಂಬುವುದಲ್ಲದೆ ದೇವರನ್ನ ನಾವು ಹುಡುಕಬೇಕು ಮತ್ತು ದೇವರನ್ನ ಯಾರು ಹುಡುಕುತ್ತಾರೋ ಅವರಿಗೆ ಪ್ರತಿಫಲವನ್ನು ಕೂಡ ಕೊಡ್ತಾರೆ ದೇವರೆಂಬುದಾಗಿ ನಾವು ನಂಬತಕ್ಕಂಥದ್ದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದು ಹೇಗೆ? ದೇವರಲ್ಲಿ ನಾವು ನಂಬಿಕೆ ಇಡುವಾಗ ದೇವರಲ್ಲಿ ನಮಗೆ ಆಳವಾದ ಸಂಬಂಧ ಉಂಟಾಗ್ತದೆ. ಆತನ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿಕೆಯನ್ನು ಹೊಂದಿದಂಥವರಾಗಿರುತ್ತೇವೆ ಮತ್ತು ಆತನು ಕೊಡ್ತಕ್ಕಂಥ ವಾಗ್ದಾನಗಳ ಮೇಲೆ ನಾವು ದೃಢವಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆಯನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಯೇಸು ಸ್ವಾಮಿಯನ್ನು ಕೇಳ್ತಾರೆ, ಏನಂತ? ಕರ್ತನೇ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ. ಆಗ ಯೇಸು ಸ್ವಾಮಿ ಏನೆಂದು ಉತ್ತರ ಕೊಡ್ತಾರೆ? ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು ಎಂಬುದಾಗಿ. ಎಷ್ಟು ನಂಬಿಕೆ? ಸಾಸಿವೆ ಕಾಳು, ಅದು ಅತಿ ಚಿಕ್ಕ ಕಾಳು, ಸ್ವಲ್ಪ ಮಾತ್ರ, ಆದರೆ ಸಂಪೂರ್ಣವಾದ ನಂಬಿಕೆ ನಿಮಗಿದ್ದರೆ ಸಾಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂಥ ಒಂದು ನಂಬಿಕೆ ನಿಮ್ಮಲ್ಲಿ ಇರುವುದಾದ್ರೆ ಮರಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೆ ಕೂಡ ಅದು ನೆರವೇರುತ್ತದೆ ಎಂಬುದಾಗಿ ದೇವರು ಇಲ್ಲಿ ಶಿಷ್ಯರಿಗೆ ತಿಳಿಸ್ತಾ ಇದ್ದಾರೆ. ಹೌದು, ನಮ್ಮ ನಂಬಿಕೆ ಗಾತ್ರದಲ್ಲಿ ಅಲ್ಲ, ಆದರೆ ಸಂಪೂರ್ಣವಾಗಿ ದೇವರ ಮೇಲೆ ಇರ್ತಕ್ಕಂಥ ಭರವಸೆ ಆಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಕ್ರಿಸ್ತನ ಮೇಲೆ ಸಂಪೂರ್ಣವಾದ ನಂಬಿಕೆ ನಾವು ಇಟ್ಟುಕೊಳ್ಳಬೇಕು. ಪೌಲನು ಒಂದು ಸಾರಿ ಅನಾರೋಗ್ಯಕ್ಕೆ ಒಳಗಾದಾಗ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ದೇವರ ಉತ್ತರ ಏನಾಗಿದೆ ಅಂದರೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ಹೌದು, ಅವನು ಈ ವಾಕ್ಯವನ್ನು ನಂಬಿದನು. ನಾವು ಕೂಡ ನಮ್ಮ ಬಲಹೀನತೆಯಲ್ಲಿ ಕರ್ತನಿಗೆ ಪ್ರಾರ್ಥನೆ ಮಾಡುವಾಗ ಕರ್ತನು ಹೇಳ್ತಕ್ಕಂಥ ಮಾತನ್ನು ನಾವು ಕೇಳಿಸಿಕೊಂಡು ಅದಕ್ಕೆ ವಿಧೇಯರಾಗಿ ನಡೆಯುವಂಥದ್ದೇ ನಂಬಿಕೆ ಆಗಿದೆ ಪ್ರಿಯರೇ. ಈ ನಂಬಿಕೆ ನಿಷ್ಕ್ರಿಯೆ ಅಲ್ಲ, ನಂಬಿಕೆ ಕ್ರಿಯೆಯ ಮೂಲಕ ಬೆಳೆಸಲ್ಪಡಬೇಕು. ನಮ್ಮ ನಂಬಿಕೆಯನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಳಬೇಕೆಂದರೆ ನಾವು ಮೊದಲನೇದಾಗಿ ಪ್ರತಿನಿತ್ಯ ದೇವರು ಕೊಟ್ಟಂಥ ವೇದ ವಾಕ್ಯವನ್ನು ಓದುವಂಥವರಾಗಿರಬೇಕು. ಸತ್ಯವೇದದಲ್ಲಿರ್ತಕ್ಕಂಥ ವಾಗ್ದಾನದ ವಾಕ್ಯಗಳ ಮೇಲೆ ನಾವು ಧ್ಯಾನ ಮಾಡುವಂಥವರಾಗಿರಬೇಕು. ಆಗ ನಮ್ಮ ನಂಬಿಕೆ ಹೆಚ್ಚುವಂಥದ್ದಾಗಿದೆ ಮತ್ತು ದೇವರ ವಾಗ್ದಾನದ ವಾಕ್ಯಗಳನ್ನು ಎತ್ತಿ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕರ್ತನೇ, ನೀನು ನಿನ್ನ ವಾಕ್ಯದಲ್ಲಿ ಈ ರೀತಿ ವಾಗ್ದಾನ ಮಾಡಿದ್ದಿ, ಆ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಂಥವರಾಗಿರಬೇಕು. ಯಾಕೆಂದರೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡಿ ಎದ್ದು ಹೋಗುವಂಥದ್ದಲ್ಲ, ಪ್ರಾರ್ಥನೆ ಮಾಡಿ ಕೆಲ ಹೊತ್ತಿನವರೆಗೆ ನಿಶಬ್ದವಾಗಿ ಕುಳಿತುಕೊಂಡು ದೇವರ ಸ್ವರಕ್ಕೆ ಕಿವಿಗೊಡಬೇಕು. ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥವರಾಗಿರಬೇಕು. ಆಗ ನಮ್ಮ ನಂಬಿಕೆ ಕ್ರಿಸ್ತನಲ್ಲಿ ದೃಢಗೊಳ್ಳುವಂಥದ್ದಾಗಿದೆ. ನಂಬಿಕೆ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂಥದ್ದಾಗಿದೆ, ಜೀವ ಇಲ್ಲಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರು ಮಾತನಾಡಿದಾಗ ಆ ಸಂದರ್ಭಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ಮತ್ತು ಕ್ರಿಸ್ತನಿಗೆ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕು. ಆಗ ನಾವು ನಂಬಿಕೆಯ ಮೂಲಕವಾಗಿ ಕ್ರಿಸ್ತನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಮತ್ತು ಕ್ರಿಸ್ತನಿಂದ ಬರ್ತಕ್ಕಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎನ್ನುವಂಥ ವಾಕ್ಯದ ಮೂಲಕವಾಗಿ ಇವತ್ತು ನೀವು ನಮಗೆ ಮಾತನಾಡಿದ್ದೀರಿ ದೇವ. ಅದಕ್ಕಾಗಿ ನಿಮ್ಮನ್ನು
ಕೊಂಡಾಡ್ತೇವೆ ಕರ್ತನೆ. ಹೌದು ಸ್ವಾಮಿ, ನಾವೆಲ್ಲರೂ ಕೂಡ ನಿನ್ನ ಮೇಲೆ ನಂಬಿಕೆ ಇಡುತ್ತೇವೆ ಸ್ವಾಮಿ. ನಿನ್ನನ್ನೇ ದೃಢವಾಗಿ ಹಿಡಿದುಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ವಾಗ್ದಾನದ ವಾಕ್ಯಗಳನ್ನು ನಂಬುತ್ತೇವೆ ಕರ್ತನೆ. ಅವುಗಳನ್ನು ನೀನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತೀಯಪ್ಪ. ಅದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ನೀನು ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವದಿಸಿ ನಡೆಸ್ತಾ ಇದ್ದದಕ್ಕಾಗಿ ವಂದಿಸ್ತೇವಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಕರ್ತೇನಪ್ಪ. ನಾವೆಲ್ಲರೂ ನಿನ್ನ ಮೇಲೆಯೇ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.